ನಮಸ್ತೆ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಸಬ್ಬಕ್ಕಿ ಇಡ್ಲಿನ ಮಾಡ್ತಾಯಿದ್ದೀನಿ. ಹಾಗೆಯೇ ಕಡಲೆಕಾಯಿ ಚಟ್ನಿನ ಮಾಡ್ತಾಯಿದ್ದೀನಿ. ಮೊದಲಿಗೆ ನಾನು 1 ಲೋಟ ಬಾಂಬೆ ರವೆ ಅಂದರೆ ಉಪ್ಪಿಟ್ಟಿನ ರವೆನ ತಗೊಂಡು ಹುರ್ಕೊಂಡಿದ್ದೀನಿ. ಅದ್ರ ಜೊತೆಗೆ 1-2 ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಗೆ 1-3 ಕಡ್ಡಿಯಷ್ಟು ಕರಿಬೇವನ್ನ ಸೇರಿಸಿ ಹುರ್ಕೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧದಿಂದ ಮುಕ್ಕಾಲು ಗಂಟೆ ನೆನೆದ್ರೆ ಸಾಕು. ಟೈಮ್ ಇದ್ದರೆ 1 ಅವರ್ ನೆನೆಸ್ಕೊಳ್ಳಿ. ನಾನಿಲ್ಲಿ ಒಂದು ಅರ್ಧ ಗಂಟೆ ನೆನೆಸ್ಕೊಂಡಿದ್ದೆ. ಲೈಲಾನ್ ಸಬ್ಬಕ್ಕಿ ಅಂದರೆ ಸಣ್ಣದು ಬರುತ್ತಲ್ಲ ಸಬ್ಬಕ್ಕಿ, ಅದನ್ನು ನೆನೆಸಿಟ್ಟಿದ್ದೆ. ಅದನ್ನು ಬಾಣಲಿಗೆ ಸೇರಿಸ್ಕೊಳ್ತಿದ್ದೀನಿ. ರವೆನ ಒಂದು 2-3 ನಿಮಿಷ ಹುರ್ಕೊಂಡಿದ್ದೀನಿ ಅಷ್ಟೇ. ಸ್ವಲ್ಪ ಬಿಸಿ ಆದ್ರೂ ಸಾಕು. ಇವಾಗ ಜೀರಿಗೆನ ಹಾಕ್ಕೊಂಡೆ, 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಗೆ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ನಾನು ರವೆ ಮತ್ತು ಸಬ್ಬಕ್ಕಿನ ತೊಗೊಂಡಿದ್ನಲ್ಲ ಅದೇ ಲೋಟದಲ್ಲಿ 1 ಲೋಟ ಮೊಸರನ್ನ ಸೇರಿಸ್ಕೊಳ್ತೀನಿ. ಹಾಗೆ 1 ಲೋಟ ನೀರನ್ನ ಸೇರಿಸ್ಕೊಂಡ್ರೆ ಕರೆಕ್ಟು ಮೆಜರ್ಮೆಂಟ್ ಆಗುತ್ತೆ. ಇವಾಗ ಮೊಸರನ್ನ ಹಾಕ್ಕೊಂಡೆ. ಆನಂತರ ಅದೇ ಲೋಟದಲ್ಲಿ ನೀರನ್ನ ಸೇರಿಸ್ಕೊಳ್ತೀನಿ. ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಬಿಟ್ಟರೆ ಸಾಕು. ನಾವು ಪಾತ್ರೆನ ಇಟ್ಟು ಇಡ್ಲಿ ಪಾತ್ರೆ ತಟ್ಟೆಗಳು ಸರಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಇದು ನೆನೆಯುತ್ತೆ. 10 ನಿಮಿಷ ನೆನೆದ್ರೆ ಸಾಕಾಗುತ್ತೆ, ಅಂದರೆ ರವೆ ಸ್ವಲ್ಪ ಹರಳಲಿ ಅನ್ನೋದಕ್ಕೋಸ್ಕರ. ಇವಾಗ ನೋಡಿ ನೀರನ್ನ ಹಾಕ್ಕೊಂಡಿದ್ದೀನಿ. ಮೊಸರು ಹಾಕಿದ್ನಲ್ವ ಅದೇ ಲೋಟಕ್ಕೆ ನೀರು ಹಾಕ್ಕೊಂಡಿದ್ದೆ, ಅದಕ್ಕೆ ಕಲರು ಮಜ್ಜಿಗೆ ಥರ ಇದೆ. ಇವಾಗ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ರವೆ ಮತ್ತು ಸಬ್ಬಕ್ಕಿ ಒಂದೇ ಥರ ಮಿಕ್ಸ್ ಮಾಡಿ ಇಟ್ಬಿಡ್ತೀನಿ. ಇವಾಗ ಸ್ವಲ್ಪ ತೆಳು ಅನಿಸುತ್ತೆ, ಆಮೇಲೆ ಒಂದು 10 ನಿಮಿಷ ಬಿಟ್ಟಾಗ ಕರೆಕ್ಟಾಗಿರುತ್ತೆ. ಇವಾಗ ಮಿಕ್ಸ್ ಮಾಡಿ ಎತ್ತಿಟ್ಕೊಳ್ತೀನಿ. ಇವಾಗ ಚಟ್ನಿಗೆ ನಾನು ಒಂದು ಅರ್ಧ ಹೋಳು ತೆಂಗಿನಕಾಯಿ ತೊಗೊಂಡಿದ್ದೀನಿ, ಸ್ವಲ್ಪ ಕಡಲೆಕಾಯಿ ಬೀಜ ಹಾಗೆಯೇ ಒಂಚೂರು ಶುಂಠಿ ತೊಗೊಂಡಿದ್ದೀನಿ, ಹಾಗೆ 1 ಬೆಳ್ಳುಳ್ಳಿ, ಹುಣಸೆಹಣ್ಣು, ಸುಟ್ಕೊಂಡಿರೋಂಥ ಒಣಮೆಣಸಿನ್ಕಾಯಿ ಒಂದು 5-6, ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಗೆ ಕರಿಬೇವು ಸೊಪ್ಪನ್ನ ತೆಂಗಿನ ತುರಿನ ಸೇರಿಸ್ಕೊಂಡು ರುಬ್ಕೊಂಡ್ರೆ ಕಡಲೆಕಾಯಿ ಚಟ್ನಿ ರೆಡಿಯಾಗುತ್ತೆ. ಇವಾಗ ನಾನು ತಟ್ಟೆಗೆ ಎಣ್ಣೆನ ಸವರ್ಕೊಳ್ತಿದ್ದೀನಿ. ಇಡ್ಲಿ ತಟ್ಟೆಗೆ ಈ ರೀತಿ ಎಣ್ಣೆನ ಹಚ್ಚಿದ ನಂತರ ನಾನು ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ. ಕ್ಯಾರೆಟ್ ಆದರೂ ಹಾಕ್ಕೋಬೋದು, ಅಥವಾ ನೀವು ಗೋಡಂಬಿ ಅಥವಾ ಟೊಮೊಟೊ ಪೀಸ್ ಆದ್ರೂ ಹಾಕ್ಕೋಬೋದು. ನಾನಿಲ್ಲಿ ಕ್ಯಾರೆಟ್ನ ಹಾಕ್ಕೊಂಡು ಅದ್ರ ಮೇಲೆ ನಾನು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿರೋಂತಹ ಸಬ್ಬಕ್ಕಿ ರವೆ ಹಿಟ್ಟನ್ನು ಸೇರಿಸ್ಕೊಂಡು ಇವಾಗ ಬೇಯೋದಕ್ಕೆ ಇಟ್ಕೊಳ್ತಿದ್ದೀನಿ. ಸ್ವಲ್ಪ ಕಡಿಮೆನೇ ಇರಲಿ ಅನ್ನೋದಕ್ಕೋಸ್ಕರ ಸ್ವಲ್ಪ ತೆಗೆದೆ. ಈ ರೀತಿ ಇಟ್ಟು ಕ್ಯಾಪ್ನ ಕ್ಲೋಸ್ ಮಾಡಿ ಒಂದು 13ರಿಂದ 15 ನಿಮಿಷದವರೆಗೆ ಬೇಯಿಸ್ಕೊಂಡ್ರೆ ಇಡ್ಲಿ ರೆಡಿಯಾಗುತ್ತೆ. ನೋಡಿ, ಕೈಯಲ್ಲಿ ಒಂದ್ಸರಿ ಒದ್ದೆ ಕೈ ಮಾಡಿಕೊಂಡು ಮುಟ್ಟಿ ನೋಡಿದ್ರೆ ಕೈಗೆ ಅಂಟಬಾರ್ದು, ಆವಾಗ ಇಡ್ಲಿ ಆಗಿದೆ ಅಂತ. ನಾನಿಲ್ಲಿ ಇಡ್ಲಿ ಪಾತ್ರೆಗೆ ಒಂದು ಸ್ವಲ್ಪ ನಿಂಬೆಹಣ್ಣಾದರೂ ಹಾಕ್ಕೋಬೋದು. ನಾನಿಲ್ಲಿ ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ. ರಸ ತೆಗೆದಿರೋ ನಿಂಬೆಹಣ್ಣು ಸಿಪ್ಪೆ ಹಾಕಿದ್ರೂ ಅಂದರೆ ಪಾತ್ರೆ ಬೇಗ ತೊಳೆಯೋದಕ್ಕೆ ಈಸಿ ಆಗುತ್ತೆ ಅಂತ ಹುಣಸೆಹಣ್ಣು ಹಾಕ್ಕೊಂಡಿರೋದು. ನೋಡಿ, ಇವಾಗ ಒಂದು 2-3 ನಿಮಿಷ ಆದ ನಂತರ ತಕ್ಷಣವೇ ಇಡ್ಲಿ ಪ್ಲೇಟಿಂದ ಇಡ್ಲಿನ ತೆಗಿಬಾರ್ದು. ಒಂದು 2 ನಿಮಿಷ ಬಿಟ್ಟು ತೆಗೆದ್ರೆ ನೀಟಾಗಿ ಬರುತ್ತೆ. ನೋಡಿ, ಇಷ್ಟು ಚೆನ್ನಾಗಿ ಬಂದಿದೆ. ತುಂಬಾ ಸುಲಭವಾಗಿ ಹಾಗೆ ಬೆಳಗ್ಗೆ ಎದ್ದ ತಕ್ಷಣ ನೆನೆಯಾಕ್ಬಿಟ್ರೆ ಸಬ್ಬಕ್ಕಿನ ಮಾಡ್ಕೋಬೋದು. ತುಂಬಾ ರುಚಿಕರವಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದಂಥದ್ದು. ನೋಡಿ ಹೇಗೆ ಬಂದಿದೆ. ಒಂದು ಸಾರಿ ಟ್ರೈ ಮಾಡಿ ಸ್ನೇಹಿತರೆ, ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಧನ್ಯವಾದಗಳು ಸ್ನೇಹಿತರೆ.